ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳು ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ಈಗ ಡಿಸೈಡ್ ಆಗಬೇಕಾಗಿದೆ. ಈಗ ಸಿಎಂ ಕುರ್ಚಿ ಫೈನಲ್ ಮಾಡೋದು ಅಥವಾ ಇದು ಎಲ್ಲದಕ್ಕೂ ಕೂಡ ಕ್ಲೈಮ್ಯಾಕ್ಸ್ ಹಂತ ತಲುಪಬೇಕು ಅಂದ್ರೆ ಇನ್ನೆರಡು ದಿನ ಕಾಯಬೇಕು ಅಂತ. ಹಾಗಾಗಿ ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಬಹುತೇಕ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇರುವಂತಹ ಒಂದು ಆಗ್ರಹ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವದ ಫೈಟ್ ಜೋರಾಗ್ತಾ ಇದೆ. ಇದೇ ತಿಂಗಳಲ್ಲಿ ಫೈನಲ್ ಆಗುತ್ತಾ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್? ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾಗ್ತಾ ಇದೆ ಕುರ್ಚಿ ಪಾಲಿಟಿಕ್ಸ್. ಇದೇ ತಿಂಗಳಲ್ಲಿ ಫೈನಲ್ ಆಗ್ಬಿಡುತ್ತಾ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್? ಹೈಕಮಾಂಡ್ ಎಂಟ್ರಿಯಿಂದಲೇ ಕ್ಲಿಯರ್ ಆಗ್ಬಿಡುತ್ತಾ ಈ ಫೈಟ್ ಅನ್ನೋದು ಕುತೂಹಲ. ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ಹೋಗ್ತಾ ಇದ್ದಂತೆ ಕುರ್ಚಿ ಕ್ಲೈಮ್ಯಾಕ್ಸ್ ಹಂತ ತಲುಪಬಹುದು ಅನ್ನುವಂತ ನಿರೀಕ್ಷೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಹೋಗಿದೆಯಾ ಕುರ್ಚಿಯ ಸಂದೇಶ? ಪಟ್ಟದಾಟಕ್ಕೆ ಪಟ್ಟು ಬೆನ್ನಲ್ಲೇ ಸಿಡಬ್ಲ್ಯೂಸಿ ಸದಸ್ಯ ಹರಿಪ್ರಕಾಶ್ ಅವರು ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ನಾಯಕತ್ವ ಪಾಲಿಟಿಕ್ಸ್. ಸತತವಾಗಿ ಶಾಸಕರ ಸಚಿವರ ದಂಡು ದೆಹಲಿಯಲ್ಲಿ ಬೀಡು ಬಿಡೋ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ನಾಯಕನಿಗೆ ಸಿಎಂ ಪಟ್ಟ ಸಿಗಬೇಕು ಅಂತ ಸತತವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗುವ ಮೂಲಕ ಒತ್ತಡ ಹಾಕುವಂತಹ ಪ್ರಯತ್ನಗಳಾಗ್ತಾ ಇದೆ. ಹಂಗಾಗಿ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ವಿಚಾರವನ್ನ ತಲುಪಿಸಿದ್ದಾರಾ? ಇದು ಪ್ರಶ್ನೆ. ವಿದೇಶದಿಂದ ಬರ್ತಾ ಇದ್ದಂತೆ ಅಷ್ಟೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತರಬಹುದು ಸಿಎಂ ಕುರ್ಚಿಯ ಕಿತ್ತಾಟವನ್ನ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಂಗಾಗಿ ಏನಾಗಬಹುದು ಇನ್ನೆರಡು ದಿನಗಳಲ್ಲಿ ಅನ್ನೋದು ಸದ್ಯ ಇರುವ ಕುತೂಹಲ. ಹರಿಪ್ರಸಾದ್ ಅವರು ಕೂಡ ಆಲ್ರೆಡಿ ದೆಹಲಿಯಲ್ಲೇ ಬೀಡು ಬಿಡೋ ಮೂಲಕ ಅವರು ಕೂಡ ಬೇರೆ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಂಗಾಗಿ ಯಾರ ಪರ ಅತಿ ಹೆಚ್ಚಿನ ಒತ್ತಡ, ಯಾರ ಪರ ಅತಿ ಹೆಚ್ಚಿನ ಶಕ್ತಿ ಪ್ರದರ್ಶನ ದೆಹಲಿ ಅಂಗಳದಲ್ಲೇ ಆಗ್ತಾ ಇದೆ ಅನ್ನೋದು ಸದ್ಯ ಇರುವ ಕುತೂಹಲ. ಏನೇ ಅಳೆದು ತೂಗಿ ಲೆಕ್ಕಾಚಾರ ಹಾಕಿದ್ರೂ ಕೂಡ ಒಂದು ಕೈ ಸದ್ಯದ ಪರಿಸ್ಥಿತಿಗೆ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗಬಹುದು ಅನ್ನುವಂತಹ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಪವರ್ ಶೇರಿಂಗ್ ಒಪ್ಪಂದದ ಪ್ರಕಾರ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ನಡೆದುಕೊಳ್ಳಬೇಕು ಅನ್ನುವಂತಹ ಪಟ್ಟು ಕೂಡ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ರಾಹುಲ್ ಗಾಂಧಿಗೆ ಸಂಪೂರ್ಣ ವಿವರಣೆ ಕೊಟ್ರ ಹರಿಪ್ರಸಾದ್. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಕ್ಲೋಸ್ ಆಗಿರೋದು ಹರಿಪ್ರಸಾದ್. ಹಂಗಾಗಿ ಮಾಹಿತಿ ಕೊಟ್ರ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿಗೆ ಸಂಪೂರ್ಣ ವಿವರಣೆಯನ್ನ ಹರಿಪ್ರಸಾದ್ ಕೊಟ್ಟಿದ್ದಾರಾ? ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ತಲುಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಖರ್ಗೆ ಪರವಾಗಿ ಡಿ.ಕೆ. ಶಿವಕುಮಾರ್ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯನವರ ಪರವಾಗಿ ಹರಿಪ್ರಸಾದ್ ಅನ್ನುವಂತಹ ಪರಿಸ್ಥಿತಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆ ಮಾತನಾಡುವ ಭರವಸೆ ಇದೆಯಂತೆ. ರಾಹುಲ್ ಜೊತೆ ಚರ್ಚೆ ಆಗ್ತಾ ಇದ್ದಂತೆ ಕುರ್ಚಿ ಫೈಟ್ಗೆ ಒಂದು ಕ್ಲೈಮ್ಯಾಕ್ಸ್ ಹಂತ ತಲುಪಬಹುದು ಅಂತ ಬಹುತೇಕ ಶಾಸಕರು ಕೂಡ ಡಿ.ಕೆ. ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ಅನ್ನ ಶಾಸಕರು ದಂಡಾಗಿ ಭೇಟಿ ಆಗ್ತಿದ್ದಾರೆ. ಬಲ್ಕ್ ಆಗಿ ಹೋಗ್ತಿದ್ದಾರೆ, ಒಬ್ರು ಇಬ್ರು ಅಲ್ಲ. ನಾಳೆ ಅಥವಾ ನಾಡಿದ್ದು ರಾಹುಲ್ ಗಾಂಧಿ ಅವರು ಬರ್ತಿದ್ದಂತೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಒಂದು ಫೈನಲ್ ಟಚ್ ಕೊಡಬಹುದು ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಅಂತ ಹೇಳಲಾಗ್ತಾ ಇದೆ. ಹರಿಪ್ರಸಾದ್ ಕೂಡ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಒತ್ತಡ. ಬಲ್ಕ್ ಆಗಿ ಶಾಸಕರು ದೆಹಲಿಯಲ್ಲಿ ಬೀಡು ಬಿಡೋ ಮೂಲಕ ವರಿಷ್ಠರ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನಗಳು. ನಾನಾಗ್ಲೇ ಹೇಳದ್ನಲ್ಲ, ಒಂದು ಕೈ ಆಟ್ ಪ್ರೆಸೆಂಟ್ ಅಲ್ಲಿ ನೀವು ನೋಡಿದ್ರೆ ಅಳೆದು ತೂಗಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಒಂದು ಬಾಕಿ ಉಳ್ಕೊಂಡಿದೆ, ವರಿಷ್ಠರು ಅಸ್ತು ಅನ್ನಬೇಕು ಅವರ ಬೇಡಿಕೆಗಳಿಗೆ. ಹಂಗಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ನಿರ್ಧಾರದ ಮೇಲೆ ಈಗ ಸಿಎಂ ಕುರ್ಚಿಯ ಭವಿಷ್ಯ ನಿಂತಿರೋದ್ರಿಂದ ಏನಾಗಬಹುದು ಅನ್ನೋದು ಕುತೂಹಲ. ಯಾಕೆ ಪಟ್ಟು ಹಿಡಿದಿದ್ದಾರೆ? ಅತಿ ಹೆಚ್ಚಿನ ಶಾಸಕರ ಬೆಂಬಲ ಯಾಕೆ ಈಗ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ, ರಾಜಕಾರಣದಲ್ಲಿ ಒಂದು ಮಾತಿದೆ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವ ಪ್ರಯತ್ನಗಳು ರಾಜಕಾರಣಿಗಳಿಂದ ಆಗಬೇಕು ಅಂತ.
ಅದೇ ರೀತಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಮಾತು ತಪ್ಪಿ ನಡೆಯಬಾರದು, ಮಾತಿನಂತೆ ಒಪ್ಪಂದದಂತೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಬೇಕು ಡಿಕೆ ಶಿವಕುಮಾರ್ ಅವರಿಗೆ ಅಂತ. ಇಬ್ಬರೂ ಕೂಡ ಪಕ್ಷಕ್ಕಾಗಿ ದುಡಿದವರೇ, ಬಟ್ ಪವರ್ ಶೇರಿಂಗ್ ಒಪ್ಪಂದದ ಪ್ರಕಾರ ಆ ಮಾತಿನ ಪ್ರಕಾರ ಬಿಟ್ಟು ಕೊಡಬೇಕು. ಹಂಗಾಗಿ ಒಂದು ಅವಕಾಶ ಡಿಕೆ ಶಿವಕುಮಾರ್ ಅವರಿಗೆ ಸಿಗಬೇಕು ಅನ್ನುವಂಥ ಪಟ್ಟನ್ನ ಕೆಲ ಶಾಸಕರು ಸಚಿವರು ಇಟ್ಕೊಂಡಿದ್ದಾರೆ. ಆ ಪಟ್ಟಿಗೆ ಹೈಕಮಾಂಡ್ ಮನೆಯತ್ತ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ದುರ್ಗೇಶ್, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಯಾಕಂದ್ರೆ ಅಷ್ಟು ರಾಜಕಾರಣದ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳಿದ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್ ಆಗಿರೋದ್ರಿಂದ ಹೈಕಮಾಂಡ್ ಅತ್ತ ಎಲ್ಲರ ಚಿತ್ತ ಇದೆ. ನಾ ಕೊಡೆ ನೀ ಬಿಡಿ ಅನ್ನುವಂತ ಪರಿಸ್ಥಿತಿ, ಹೈಕಮಾಂಡ್ ನಿರ್ಧಾರ ಏನಾಗಿರಬಹುದು ಅಂತ. ಎಸ್ ಶ್ರುತಿ, DCM DK ಶಿವಕುಮಾರ್ ಪಟ್ಟು ಬಿಡ್ತಿಲ್ಲ, CM ಸಿದ್ದರಾಮಯ್ಯ ಕೂಡ ಹಠ ಬಿಡ್ತಿಲ್ಲ. ಯಾಕಂದರೆ ನಾನು ಕೂಡ ಸಂಪೂರ್ಣ ಅವಧಿ CM ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ತನ್ನದೇ ಆದಂಥ ಸ್ಟ್ರಾಟಜಿಗಳನ್ನ ಬಳಸಿದ್ದಾರೆ. ತಮ್ಮ ಆಪ್ತರ ಮೂಲಕ ಹೈಕಮಾಂಡನ್ನು ಮನವೊಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇತ್ತ DCM DK ಶಿವಕುಮಾರ್ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಬೆಂಬಲವನ್ನು ಪಡೆದುಕೊಂಡೇ ಒಂದು CM ಪಟ್ಟಕ್ಕೆ ಏರಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇರುವಂಥದ್ದು. ಹೀಗಾಗಿ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರ ನಡುವೆ ನಡೀತಿರುವಂಥ ಕುರ್ಚಿ ಕಾಳಗ ಮತ್ತೊಂದು ಮೊದಲು ತಲುಪಿದೆ. ಅದರಲ್ಲೂ ಕೂಡ ದೆಹಲಿ ಅಂಗಳಕ್ಕೆ ತಲುಪಿರುವಂಥದ್ದು. ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ನಿನ್ನೆ ಅಷ್ಟೇ ವಾಪಸ್ ಆಗಿದ್ದಾರೆ. ಇದರ ಬೆನ್ನಲ್ಲೇ BK ಹರಿಪ್ರಸಾದ್ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರುವಂಥದ್ದು. CM ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾಗಿರುವಂಥ BK ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿ ಚರ್ಚೆ ಮಾಡಿದಾದರೂ ಏನು ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಆಗ್ತಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಸಂಪೂರ್ಣ ಅವಧಿ CM ಆಗಿ ಸಿದ್ದರಾಮಯ್ಯ ಇರಬೇಕು, ಐಂದ ನಾಯಕರಾಗಿ ಪಕ್ಷವನ್ನು ಸಂಘಟಿಸುವಂಥ ನಾಯಕ ಸಿದ್ದರಾಮಯ್ಯ ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ವಾದವನ್ನು ಮಾಡಿದ್ರು. ಇತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪದೇ ಪದೇ DK ಶಿವಕುಮಾರ್ ಅವರು ಭೇಟಿ ಮಾಡಿ ತಮಗೆ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಬಿಗಿ ಮಾಡ್ತಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕವೇ CM ಪಟ್ಟವನ್ನು ಏರಬೇಕನ್ನುವಂಥ ಕನಸನ್ನು DK ಶಿವಕುಮಾರ್ ಕಾಣ್ತಿದ್ದಾರೆ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾದ, ಇತ್ತ BK ಹರಿಪ್ರಸಾದ್ ಅವರ ಮನವೊಲಿಸುವ ತಂತ್ರ, ಜೊತೆಗೆ ದೆಹಲಿಯಲ್ಲೇ ಬೀಡುಬಿಟ್ಟಿರುವಂಥ ಶಾಸಕರ ನಡೆ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಈ ಅವಧಿಯಲ್ಲೇ DCM DK ಶಿವಕುಮಾರ್ ಅವರನ್ನು CM ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಹೇರ್ತಿರುವಂಥದ್ದು. ಜೊತೆಗೆ ಉಸ್ತುವಾರಿಗಳಾಗಿರುವಂಥ KC ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಸಾಕಷ್ಟು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಕೂಡ DCM DK ಶಿವಕುಮಾರ್ ಅವರ ಪರ ಇರುವಂಥ ಶಾಸಕರು ಮಾಡ್ತಿರುವಂಥದ್ದು. ಹೀಗಾಗಿ 2023ರಲ್ಲಿ ಆಗಿರುವಂಥ ಒಂದು ಒಪ್ಪಂದದ ಪ್ರಕಾರ DCM DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು CM ಸಿದ್ದರಾಮಯ್ಯ ಬಿಟ್ಟು ಕೊಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಡವನ್ನು ಹೇರಲಾಗ್ತಾ ಇದೆ. ಹಾಗಾಗಿ ಎರಡೂವರೆ ವರ್ಷ ಈಗ ಸರ್ಕಾರಕ್ಕೆ ಪೂರೈಸಿರುವ ಸಂದರ್ಭದಲ್ಲಿ DCM DK ಶಿವಕುಮಾರ್ ಕೂಡ ಒಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಇತ್ತ ಸೈಲೆಂಟ್ ಆಗಿದ್ದುಕೊಂಡೇ ಶಾಸಕರ ಮೂಲಕ CM ಪಟ್ಟವನ್ನು ಇರುವಂಥ ಕನಸನ್ನು ಕಾಣ್ತಿರುವಂಥದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು BK ಹರಿಪ್ರಸಾದ್ ಅವರ ಒಂದು ಈ ತಂತ್ರ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರುವಂಥದ್ದು. CM ಸಿದ್ದರಾಮಯ್ಯ ಅವರ ಪರ BK ಹರಿಪ್ರಸಾದ್ ವಾದವನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗ ದೆಹಲಿಗೆ ಪ್ರವಾಸವನ್ನು ಕೈಗೊಳ್ತಿರುವಂಥದ್ದು. ರಾಹುಲ್ ಗಾಂಧಿ ಅವರ ಭೇಟಿ ಬಳಿಕ DCM DK ಶಿವಕುಮಾರ್ CM ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿಕೊಂಡು ಯಾವ ರೀತಿ ಚರ್ಚೆಯನ್ನು ಮಾಡ್ತಿರುವಂಥ ಕುತೂಹಲ ಹೆಚ್ಚಾಗ್ತಿರುವಂಥದ್ದು. ಎರಡು ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕರೆ ರಾಜ್ಯ ರಾಜಕೀಯದ ಚಿತ್ರಣ ಬದಲಾಗುವಂಥ ಸಾಧ್ಯತೆ ಇರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಹಾಗಾಗಿ ವರಿಷ್ಠರ ನಿರ್ಧಾರವೇ ಅಂತಿಮ ಅಂತ ಹೇಳಲಾಗ್ತಾ ಇದೆ.